Hello guys, welcome to my Artifacts Computer Exam Preparation video series ನಲ್ಲಿ ಇದು ಪಾರ್ಟ್ 5 ಈಗಾಗಲೇ ಪಾರ್ಟ್ 1 2 3 4 ಆಲ್ರೆಡಿ ಅಪ್ಲೋಡ್ ಆಗಿದೆ. ಅವುಗಳ ಲಿಂಕ್ಸ್ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ಇದೆ. ಪ್ಲೀಸ್ ಆ ಲಿಂಕ್ ನ ಕ್ಲಿಕ್ ಮಾಡಿ ಆ ವಿಡಿಯೋಸ್ ನ ನೋಡಿದ ನಂತರ ನೀವು ಈ ವಿಡಿಯೋ ನೋಡಿ. ಇದರಲ್ಲಿ ನಾನು ಎಲ್ಲಾ ಗವರ್ಮೆಂಟ್ ಜಾಬ್ಸ್ ಹಾಗೂ ಸಿಇಟಿ ಎಕ್ಸಾಮ್ ಗಳಿಗೆ ಬೇಕಾದಂತ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಇದೀನಿ. ಇವತ್ತಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಕ್ವೆಶ್ಚನ್ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ರೈಟ್, ಈ ಒಂದು ವಿಡಿಯೋ ಸೀರೀಸ್ ನಲ್ಲಿ ನಾನು ಕಂಪ್ಯೂಟರ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಕಂಪ್ಯೂಟರ್ ಫಂಡಮೆಂಟಲ್ಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಕೀಬೋರ್ಡ್ ಶಾರ್ಟ್ಕಟ್ಸ್ ಹಾಗೂ ಇಂಟರ್ನೆಟ್, ನೆಟ್ವರ್ಕಿಂಗ್, ಕನ್ನಡ ನುಡಿಯ ಎಲ್ಲಾ ಟಾಪಿಕ್ಸ್ ನ ಮೇಲೆ ಕ್ವೆಶ್ಚನ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ನಾನು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಅಡ್ವಾನ್ಸ್ ಲೆವೆಲ್ ಟಾಪಿಕ್ಸ್ ಗೆ ಹೋಗ್ತಾ ಇದ್ದೀನಿ. ಸೊ ನೀವು ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೂ ಡೆಸ್ಕ್ಟಾಪ್ ನಲ್ಲಿ ವಾಚ್ ಮಾಡ್ತಿರೋ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹೊಸ ವಿಡಿಯೋ ಅಪ್ಡೇಟ್ಸ್ ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಯಾವ ವಿಡಿಯೋನು ನೀವು ಮಿಸ್ ಆಗೋದಿಲ್ಲ. ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಅಬ್ಸಲ್ಯೂಟ್ಲಿ ಫ್ರೀ, ಇದಕ್ಕೆ ನಿಮ್ಗೆ ಯಾವ ಖರ್ಚು ಕೂಡ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಎಂಡ್ ನಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ. ಇತರರು ಕಲಿಬೇಕು ಅಂತ ನೀವು ಅನ್ಕೊಂಡ್ರೆ ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಸೊ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಕ್ವೆಶ್ಚನ್, ವಿಚ್ ಪ್ರಿಂಟರ್ ಪ್ರಿಂಟ್ಸ್ ಬೈ ಸ್ಪ್ರೇಯಿಂಗ್ ಇಂಕ್ ಅಟ್ ದ ಪೇಪರ್? ಯಾವ ಪ್ರಿಂಟರ್ ಪೇಪರ್ ನ ಮೇಲೆ ಇಂಕ್ ನ ಸ್ಪ್ರೇ ಮಾಡೋದ್ರ ಮುಖಾಂತರ ಪ್ರಿಂಟ್ ಮಾಡುತ್ತೆ? ಸೊ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಲೇಸರ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್, ಇಂಕ್ ಜೆಟ್, ಲೈನ್ ಪ್ರಿಂಟರ್. ಸೊ ಇದರಲ್ಲಿ ಇಂಕ್ ಜೆಟ್ ಅನ್ನುವ ಪ್ರಿಂಟರ್ ಒಂದ್ ರೀತಿ ಇಂಕ್ ನ ಪೇಪರ್ ಮೇಲೆ ಸ್ಪ್ರೇ ಮಾಡ್ತಾ ಪ್ರಿಂಟ್ ಮಾಡುತ್ತೆ. ಇದರಲ್ಲಿ ಹೋಲ್ಸ್ ಗಳಿರುತ್ತೆ, ಹೋಲ್ ಇಂದ ಇಂಕ್ ಹೊರಗೆ ಬರುತ್ತೆ ಅಂಡ್ ಪೇಜ್ ಮೇಲೆ ಡ್ರಾಪ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಪೇಜ್ ನ ಪ್ರಿಂಟ್ ಮಾಡುವಂತ ಪ್ರಿಂಟರ್ ಇಂಕ್ ಜೆಟ್ ಪ್ರಿಂಟರ್. ಸೊ ಅದಕ್ಕೆ ಹೆಸರು ಇಂಕ್ ಜೆಟ್ ಅಂತ ಅಲ್ಲಿದೆ. ರೈಟ್, ಸೊ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಲಿಸ್ಟ್ಸ್ ದ ಡಿಫರೆಂಟ್ ಟೈಪ್ ಆಫ್ ನೆಟ್ವರ್ಕ್ ಅಸೆಂಡಿಂಗ್ ಗ್ರಾಫಿಕಲ್ ಆರ್ಡರ್? ಸೊ ಈಗ ನೆಟ್ವರ್ಕಿಂಗ್ ನ ಕನ್ಸಿಡರ್ ಮಾಡಿದ್ರೆ 3 ಟೈಪ್ಸ್ ನೆಟ್ವರ್ಕ್ಸ್ ನಾವು ನೋಡಬಹುದು. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಅಂಡ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇದನ್ನ ಶಾರ್ಟ್ ಆಗಿ ನಾವು ಲ್ಯಾನ್, ವ್ಯಾನ್ ಅಂಡ್ ಮ್ಯಾನ್ ಅಂತ ಕರಿತೀವಿ. ಸೊ ಇವುಗಳನ್ನ ನಾವು ಅರೇಂಜ್ಮೆಂಟ್ ಅಲ್ಲಿ ಜೋಡಿಸಬೇಕು. ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ, ಅಂದ್ರೆ ಅತಿ ಚಿಕ್ಕ ನೆಟ್ವರ್ಕ್ ಇಂದ ಸ್ಟಾರ್ಟ್ ಮಾಡಿ ಅತಿ ದೊಡ್ಡ ನೆಟ್ವರ್ಕ್. ಸೊ ಲ್ಯಾನ್ ಅನ್ನೋದು ಅತಿ ಚಿಕ್ಕ ನೆಟ್ವರ್ಕ್. ರೈಟ್, ಅತ್ಯಂತ ಚಿಕ್ಕ ಒಂದು ಸ್ಪೇಸ್ ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ನೆಟ್ವರ್ಕ್ ನ ಲ್ಯಾನ್ ಅಂತೀವಿ, ಅತಿ ಚಿಕ್ಕ ಜಾಗದಲ್ಲಿ. ಇದು ಕಡಿಮೆ ಕಂಪ್ಯೂಟರ್ ನ ಸ್ಪ್ಯಾನ್ ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ ಮ್ಯಾನ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಅಂದ್ರೆ ಒಂದು ಸಿಟಿ ಅಥವಾ ಜಾಸ್ತಿ ಸಿಟಿಗಳನ್ನ ಕವರ್ ಮಾಡುವಂತ ಒಂದು ನೆಟ್ವರ್ಕ್. ನೆಕ್ಸ್ಟ್ ಬರುತ್ತೆ ವ್ಯಾನ್, ವೈಡ್ ಏರಿಯಾ ನೆಟ್ವರ್ಕ್, ಅಂದ್ರೆ ಇದು ಬಹಳಷ್ಟು ಸಿಟಿ ಅಥವಾ ಕಂಟ್ರಿಗಳನ್ನ ಕವರ್ ಮಾಡುವಂತಹ ನೆಟ್ವರ್ಕ್. ಸೊ ಅತ್ಯಂತ ಚಿಕ್ಕ ನೆಟ್ವರ್ಕ್ ಇಂದ ನಾವು ಅರೇಂಜ್ ಮಾಡ್ತಾ ಹೋದ್ರೆ ರೈಟ್ ಆನ್ಸರ್ ಇಸ್ ಲ್ಯಾನ್, ಮ್ಯಾನ್ ಅಂಡ್ ವ್ಯಾನ್. ನೆಕ್ಸ್ಟ್, ದ ಇಂಟರ್ನೆಟ್ ಯೂಸಸ್ ದ ಫಾಲೋಯಿಂಗ್ ಪ್ರೋಟೋಕಾಲ್? ಇಂಟರ್ನೆಟ್ ಇದರಲ್ಲಿ ಯಾವ ಪ್ರೋಟೋಕಾಲ್ ನ ಯೂಸ್ ಮಾಡುತ್ತೆ? ಪ್ರೋಟೋಕಾಲ್ ಅಂದ್ರೆ ಸೆಟ್ ಆಫ್ ರೂಲ್ಸ್. ಇಂಟರ್ನೆಟ್ ನಲ್ಲಿ ಎರಡು ಕಂಪ್ಯೂಟರ್ಗಳು ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಅವೆರಡೂ ಕಂಪ್ಯೂಟರ್ಗಳು ಫಾಲೋ ಮಾಡಬೇಕಾದಂತ ರೂಲ್ಸ್ ನ ಪ್ರೋಟೋಕಾಲ್ ಅಂತೀವಿ. ಸೊ TCP IP ಅನ್ನೋದು ಪ್ರೋಟೋಕಾಲ್, IPX, SPX, UDP IP, TCP, UDP, ಇದರಲ್ಲಿ ಯಾವ ಸೆಟ್ ಆಫ್ ಪ್ರೋಟೋಕಾಲ್ಸ್ ನ ಇಂಟರ್ನೆಟ್ ನಲ್ಲಿ ಕಂಪ್ಯೂಟರ್ಗಳು ಬಳಸುತ್ತೆ? ದ ಆನ್ಸರ್ ಇಸ್ TCP IP, ಅಂದ್ರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್. ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ಕಂಪ್ಯೂಟರ್ಗಳು ಒಂದು ಕಂಪ್ಯೂಟರ್ ಇಂದ ಮತ್ತೊಂದು ಕಂಪ್ಯೂಟರ್ಗೆ ಡೇಟಾನ ಸೆಂಡ್ ಮಾಡುತ್ತೆ ಮತ್ತೆ ಡೇಟಾನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ TCP IP ಪ್ರೋಟೋಕಾಲ್ ಗಳಲ್ಲಿ ಡೇಟಾ ಯಾವ ಫಾರ್ಮ್ಯಾಟ್ ನಲ್ಲಿ ಇರಬೇಕು, ಅಡ್ರೆಸ್ ಹೇಗೆ ಬೈಂಡ್ ಮಾಡಬೇಕು, ಹೇಗೆ ಕಳಿಸ್ಬೇಕು, ಹೇಗೆ ಮತ್ತೆ ಡೇಟಾ ಕಂಪ್ಯೂಟರ್ ಡೆಸ್ಟಿನೇಷನ್ ಗೆ ಸೇರುತ್ತೆ, ಈ ರೀತಿ ಎಲ್ಲ ಇವೆಲ್ಲ ಪ್ರೋಸೆಸ್ ಗಳು ನಡೆಯೋದಿಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ನ ಡಿಫೈನ್ ಮಾಡಿರ್ತಾರೆ. ಅದನ್ನ TCP IP ಅಂತ ಕರಿತೀವಿ. ಹೇಗೆ ಡೇಟಾ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಆಗ್ಬೇಕು, TCP IP ಪ್ರೋಟೋಕಾಲ್. ನೆಕ್ಸ್ಟ್ ಕ್ವೆಶ್ಚನ್, with the dash standard telephone line is used to connect to the internet. ಸೊ ಯಾವ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಟೆಲಿಫೋನ್ ಲೈನ್ ನ ಇಂಟರ್ನೆಟ್ ಕನೆಕ್ಷನ್ ಗೆ ಬಳಸ್ತೀವಿ? ಟೆಲಿಫೋನ್ ಲೈನ್ ನೋಡಿರ್ತೀರಲ್ಲ ನೀವು. ಸೊ ನೀವು ರೋಡ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಸೈಡ್ ಅಲ್ಲಿ ನೋಡಬಹುದು ಪೋಲ್ಸ್ ಹಾಕಿರ್ತಾರೆ, ಟೆಲಿಫೋನ್ ಪೋಲ್ಸ್. ಅದರಿಂದ ಟೆಲಿಫೋನ್ ಲೈನ್ಸ್ ನ ಮನೆಗಳಿಗೆ ತಗೊಂಡಿರ್ತಾರೆ. ಅದರಿಂದನೇ ಇಂಟರ್ನೆಟ್ ಕೂಡ ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ಇಂಟರ್ನೆಟ್ ಗೆ ಸಪರೇಟ್ ಆಗಿ ವೈರ್ಸ್ ನ ಬಳಸೋದಿಲ್ಲ. ಆಲ್ರೆಡಿ ಲ್ಯಾಂಡ್ ಲೈನ್ ಟೆಲಿಫೋನ್ಗೆ ಇರುವಂತಹ ವೈರ್ಸ್ ನ ಯೂಸ್ ಮಾಡಿಕೊಂಡು
ಇಂಟರ್ನೆಟ್ ನ ಕೂಡ ಆಕ್ಸೆಸ್ ಮಾಡ್ತಿರ್ತಾರೆ. ಆ ಒಂದು ಟೆಕ್ನಾಲಜಿಗೆ ಏನಂತ ಕರಿತೀವಿ? DSL, dial-up, ISDN, ಕೇಬಲ್ ಟೆಲಿವಿಷನ್ ಇಂಟರ್ನೆಟ್ ಸರ್ವಿಸ್. ರೈಟ್ ಆನ್ಸರ್ ಇಸ್ DSL ನೆಟ್ವರ್ಕ್. DSL ಅಂದ್ರೆ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಇದರ ಅರ್ಥ ಟೆಲಿಫೋನ್ ಲೈನೇ ನಾವು ಇಂಟರ್ನೆಟ್ಗೂ ಕೂಡ ಯೂಸ್ ಮಾಡೋದು. ಕಾಮನ್ ಒಂದೇ ವೈರ್ ಟೆಲಿಫೋನ್ಗೂ ಬರುತ್ತೆ, ಇಂಟರ್ನೆಟ್ಗೂ ಬರುತ್ತೆ. ನಾವು ಟೆಲಿಫೋನ್ ಅಲ್ಲೇ ಮಾತಾಡ್ತಾ ಇದ್ರೆ ಅದರಲ್ಲಿ ಸಿಗ್ನಲ್ಸ್, ಅನಲಾಗ್ ಸಿಗ್ನಲ್ಸ್ ಪಾಸ್ ಆಗುತ್ತೆ, ಅಂದ್ರೆ ವಾಯ್ಸ್ ಸಿಗ್ನಲ್ಸ್. ನಾವು ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಜೊತೆಗೆ ಡಿಜಿಟಲ್ ಫಾರ್ಮ್ ಕೂಡ, ಅಂದ್ರೆ ನಾರ್ಮಲಿ ಟೆಲಿಫೋನ್ ಲೈನ್ ಅನಲಾಗ್ ಸಿಗ್ನಲ್ಸ್ ನ ಸೆಂಡ್ ಅಂಡ್ ರಿಸೀವ್ ಮಾಡ್ಕೊಳ್ಳೋದು, ಅದರಿಂದ ಪಾಸ್ ಆಗೋದು. ಸೊ ಎರಡು ವೇವ್ಸ್ ಅಥವಾ ಎರಡು ಸಿಗ್ನಲ್ ಗಳು ಕೂಡ ಒಂದೇ ವೈರ್ ನಲ್ಲಿ ಪಾಸ್ ಆಗುತ್ತೆ. ಈ ಒಂದು ಟೆಕ್ನಾಲಜಿಗೆ DSL ಅಂತ ಕರಿತೀವಿ, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಮ್ಯಾಗ್ನೆಟಿಕ್ ಡಿಸ್ಕ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಮ್ಯಾಗ್ನೆಟಿಕ್ ಡಿಸ್ಕ್ ಅಂದ್ರೆ ಕಂಪ್ಯೂಟರ್ ನಲ್ಲಿ ಸ್ಟೋರೇಜ್ ಡಿವೈಸ್, ಹಾರ್ಡ್ ಡಿಸ್ಕ್ ಅಂತಾನು ಕರಿತೀವಿ. ಇದು ಯಾವುದಕ್ಕೆ ಒಂದು ಉತ್ತಮ ಉದಾಹರಣೆ? ಆಪ್ಷನ್ಸ್. ಓಕೆ, ಸೆಕೆಂಡರಿ ಮೆಮೊರಿ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ಮೈನ್ ಮೆಮೊರಿ ಆಪ್ಷನ್ಸ್ ಇದೆ. ಸೆಕೆಂಡರಿ ಮೆಮೊರಿಗೆ ಉದಾಹರಣೆ ಮ್ಯಾಗ್ನೆಟಿಕ್ ಡಿಸ್ಕ್. ಓಕೆ, ಸೆಕೆಂಡರಿ ಮೆಮೊರಿ ಅಂದ್ರೇನೆ ಮ್ಯಾಗ್ನೆಟಿಕ್ ಡಿಸ್ಕ್, ಮ್ಯಾಗ್ನೆಟಿಕ್ ಹಾರ್ಡ್ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್, ಹಾರ್ಡ್ ಡ್ರೈವ್ ಹೇಗೆ ರೀತಿನಾದ್ರೂ ಕರಿಬಹುದು. ಹಾರ್ಡ್ ಡ್ರೈವ್ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಗೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ರ್ಯಾಮ್. ರೈಟ್, ಇದನ್ನ ನಾವು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. Dash store data or information temporarily and pass it on as directed by the control unit. ಸೊ ಯಾವುದರಲ್ಲಿ ಡೇಟಾ ಮತ್ತೆ ಇನ್ಫಾರ್ಮೇಶನ್ ಟೆಂಪರರಿ ಆಗಿ ಸ್ಟೋರ್ ಆಗುತ್ತೆ ಹಾಗೂ CPU ಹೇಳಿದ ಹಾಗೆ ಅದನ್ನ ಬೇರೆ ಕಡೆಗೆ ಪಾಸ್ ಮಾಡುತ್ತೆ. ಯಾವುದದು? ಅಡ್ರೆಸ್, ರಿಜಿಸ್ಟರ್, ನಂಬರ್, ಮೆಮೊರಿ. ಆನ್ಸರ್ ಇಸ್ ರಿಜಿಸ್ಟರ್. ಸೊ ರಿಜಿಸ್ಟರ್ ಅನ್ನೋದು ಚಿಕ್ಕ ಮೆಮೊರಿ ಯೂನಿಟ್ಗಳು CPU ನ ಒಳಗಡೆ ಇರುತ್ತೆ. ಅಂಡ್ ಇದರಲ್ಲಿ ಡೇಟಾ, ಇನ್ಫಾರ್ಮೇಶನ್, ಇನ್ಸ್ಟ್ರಕ್ಷನ್ಗಳು ಟೆಂಪರರಿ ಆಗಿ ಸ್ಟೋರ್ ಆಗುತ್ತೆ ಹಾಗೂ ಕಂಟ್ರೋಲ್ ಯೂನಿಟ್ ಡೈರೆಕ್ಷನ್ ಪ್ರಕಾರ ಇದರಲ್ಲಿ ಡೇಟಾ ಸ್ಟೋರ್ ಆಗುತ್ತೆ ಹಾಗೂ ಇದರಿಂದ ಡೇಟಾ ರಿಮೂವ್ ಆಗುತ್ತೆ. ಗೊತ್ತಾಯ್ತಲ್ಲ? ರಿಜಿಸ್ಟರ್ ಎಲ್ಲದಕ್ಕಿಂತ ಚಿಕ್ಕದಾದ ಮೆಮೊರಿ ಕಂಪ್ಯೂಟರ್ ನಲ್ಲಿ ಸೆಕೆಂಡರಿ ಮೆಮೊರಿ ಇರುತ್ತೆ, ಪ್ರೈಮರಿ ಮೆಮೊರಿ ಇರುತ್ತೆ, ಹಾರ್ಡ್ ಡಿಸ್ಕ್ ಇರುತ್ತೆ, ಕ್ಯಾಶ್ ಮೆಮೊರಿ ಇರುತ್ತೆ, ರಿಜಿಸ್ಟರ್ ಇರುತ್ತೆ. ಇವೆಲ್ಲದರಲ್ಲೂ ಅತ್ಯಂತ ಚಿಕ್ಕ ಪ್ರಮಾಣದ ಮೆಮೊರಿ ಅಂದ್ರೆ ರಿಜಿಸ್ಟರ್. ಇದು CPU ನ ಒಳಗಡೆ ಇರುವಂತಹ ಮೆಮೊರಿ. ಬಹಳ ಕಡಿಮೆ ನಂಬರ್ ಅಲ್ಲಿ ಇರುತ್ತೆ, ಇದು ಬಹಳ ಕಡಿಮೆ ಕೆಪಾಸಿಟಿ ಇರುತ್ತೆ, ಬಟ್ ಡೇಟಾ ಇನ್ಫಾರ್ಮೇಶನ್ ಟೆಂಪರರಿ ಆಗಿ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ CPU. An HTML file has which type of extension? ಇವುಗಳಲ್ಲಿ ಯಾವುದು HTML ಫೈಲ್ ನ ಕೊನೆಯಲ್ಲಿ ಅಟ್ಯಾಚ್ ಆಗುತ್ತೆ? ರೈಟ್, HTML ಫೈಲ್ಸ್ ಅಂದ್ರೆ ವೆಬ್ಸೈಟ್ ನಲ್ಲಿ ಇರುವಂತಹ ವೆಬ್ ಪೇಜಸ್. ಸೊ ವೆಬ್ ಪೇಜ್ ನ ಪ್ರತಿಯೊಂದು ವೆಬ್ ಪೇಜ್ ಫೈಲ್ ನೇಮ್ ನ ಎಂಡ್ ನಲ್ಲಿ ಒಂದು ಎಕ್ಸ್ಟೆನ್ಷನ್ ಇರುತ್ತೆ. ಅದು ಯಾವುದು? ಈಗ MS ವರ್ಡ್ ಫೈಲ್ ಗೆ .docx ಇರುತ್ತೆ, MS Excel ಗೆ XLS ಅಂತ ಇರುತ್ತೆ. ಅದೇ ರೀತಿ HTML ಫೈಲ್ ಗೆ ಯಾವ ಎಕ್ಸ್ಟೆನ್ಷನ್ ಇರುತ್ತೆ? .html. ಸೊ ಇದು ಪ್ರತಿಯೊಂದು HTML ಫೈಲ್ಗೂ ಕೂಡ ಇರುವಂತ ಎಕ್ಸ್ಟೆನ್ಷನ್. ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ಹೋಮ್ ಅನ್ನೋದು ವೆಬ್ಸೈಟ್ ನ ಮೊದಲ ಪೇಜ್. ಸೊ ಹೋಮ್ ಪೇಜ್ ಗೆ ಎಕ್ಸ್ಟೆನ್ಷನ್ ಏನಿರುತ್ತೆ ಅಂದ್ರೆ home.html. ರೈಟ್, home.html ಅಥವಾ ಸಮ್ಟೈಮ್ಸ್ .htm ಅಂತ ಕೂಡ ಇರುತ್ತೆ, ನೀವು ನೋಡಿರ್ತೀರಾ. ಸೊ HTM ಕೂಡ ಯೂಸ್ ಮಾಡ್ತೀವಿ ಅಥವಾ HTML ನ ಕೂಡ ಯೂಸ್ ಮಾಡ್ತೀವಿ. ಮೊದಲೆಲ್ಲ ಕೆಲವು ಕಂಪ್ಯೂಟರ್ಗಳು ಬರೀ 3 ಲೆಟರ್ ಎಕ್ಸ್ಟೆನ್ಷನ್ ನ ಸಪೋರ್ಟ್ ಮಾಡ್ತಿತ್ತು, ಅದರಿಂದ HTM ಇತ್ತು. ಈಗ 4 ಲೆಟರ್ ಎಕ್ಸ್ಟೆನ್ಷನ್ ನ ಸಪೋರ್ಟ್ ಮಾಡೋದ್ರಿಂದ HTML ಪೂರ್ತಿಯಾಗಿ ಕೊಡ್ತಾ ಇದ್ದಾರೆ. ಎರಡೂನು ಕರೆಕ್ಟ್. ನೆಕ್ಸ್ಟ್, ದ ಫಸ್ಟ್ ಕಂಪ್ಯೂಟರ್ಸ್ ವರ್ ಪ್ರೋಗ್ರಾಮ್ಡ್ ಯೂಸಿಂಗ್. ಮೊದಲು ಕಂಪ್ಯೂಟರ್ ಗಳನ್ನ ಬಳಸಿದಾಗ ಯಾವ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿದ್ರು? ಕಂಪ್ಯೂಟರ್ ಗಳನ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡಿದ್ರು? ಆಪ್ಷನ್: ಸೋರ್ಸ್ ಕೋಡ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಮಷೀನ್ ಲ್ಯಾಂಗ್ವೇಜ್, ಆಬ್ಜೆಕ್ಟ್ ಕೋಡ್. ಆನ್ಸರ್ ಇಸ್ ಮಷೀನ್ ಲ್ಯಾಂಗ್ವೇಜ್. ಸೊ ಮಷೀನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಮೊದಲು ಪ್ರೋಗ್ರಾಮಿಂಗ್ ಮಾಡ್ತಿದ್ರು. ಮಷೀನ್ ಲ್ಯಾಂಗ್ವೇಜ್ ಅಂದ್ರೆ ಬೈನರಿ ಲ್ಯಾಂಗ್ವೇಜ್. ಇದರಲ್ಲಿ ಕೇವಲ 2 ಡಿಜಿಟ್ ಇರುತ್ತೆ, 1 and 0. ಇದ್ರ ಬಗ್ಗೆ ನಿಮ್ಗೆ ಇನ್ನ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂದ್ರೆ ನಾನು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಕಂಪ್ಯೂಟರ್ ನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತದೆ, ಹೌ ಡೇಟಾ ಇಸ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ಸ್ ಅಂತ. ಅದರಲ್ಲಿ ನೀವು ಹೋಗಿ ಆ 2 ವಿಡಿಯೋಗಳನ್ನ ವಾಚ್ ಮಾಡ್ತೀರಾ, ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಮಷೀನ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತ. ಸೊ ಇದೇ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಮೊದಲು ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ರು. ಈಗ ಹಲವಾರು ಲ್ಯಾಂಗ್ವೇಜ್ ಗಳು ಬಂದಿದೆ, ಇದನ್ನ ಯೂಸ್ ಮಾಡ್ತಾ ಇಲ್ಲ.
ಕೇಳಿರ್ತೀರಾ ನೀವು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಿ ಲ್ಯಾಂಗ್ವೇಜ್, C++ ಲ್ಯಾಂಗ್ವೇಜ್ ಅಂತ ನೀವು ಕೇಳಿರ್ತೀರಾ. ಇವುಗಳನ್ನ ಈಗ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಲ್ಲಿ. ಯುನಿವ್ಯಾಕ್ ಸ್ಟ್ಯಾಂಡ್ಸ್ ಫಾರ್, ಯುನಿವ್ಯಾಕ್ ಅಂದ್ರೆ ಇದು ಒಂದು ಟೈಪ್ ಆಫ್ ಕಂಪ್ಯೂಟರ್. ಸೊ ಇದನ್ನ ಕಂಡುಹಿಡಿದಿದ್ದು 1940s ನಲ್ಲಿ. ಸೊ ಯುನಿವ್ಯಾಕ್ ಕಂಪ್ಯೂಟರ್ ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, ಯೂನಿವರ್ಸಲ್ ಅರೇ, ಯೂನಿವರ್ಸಲ್ ಆಟೋಮೆಟಿಕ್, ಯೂನಿಕ್ ಆಟೋಮೆಟಿಕ್, ಯೂನಿವ್ಯಾಲ್ಯೂಡ್ ಆಟೋಮೆಟಿಕ್ ಕಂಪ್ಯೂಟರ್. ರೈಟ್ ಆನ್ಸರ್ ಇಸ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ರೈಟ್. ನೆಕ್ಸ್ಟ್, CD-ROM ಸ್ಟ್ಯಾಂಡ್ಸ್ ಫಾರ್. CD-ROM ಅಂದ್ರೆ ಏನು? ಸೊ CD-ROM ಅಥವಾ CD ಎರಡೂ ಕೂಡ ಒಂದೇ, ಬಟ್ ಇದರ ಫುಲ್ ಫಾರ್ಮ್ ಏನು? ಕಾಂಪ್ಯಾಕ್ಟಬಲ್ ರೀಡ್ ಓನ್ಲಿ ಮೆಮೊರಿ, ಕಾಂಪ್ಯಾಕ್ಟ್ ಡೇಟಾ ರೀಡ್ ಓನ್ಲಿ ಮೆಮೊರಿ, ಕಾಂಪ್ಯಾಕ್ಟ್ ಕಂಪ್ಯೂಟರ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ರೈಟ್ ಆನ್ಸರ್ ಇಸ್ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಅಂದ್ರೆ ನೀವು ನಿಮ್ಮ ಹತ್ರನೂ ಇರುತ್ತೆ CD. ನಾರ್ಮಲ್ ಆಗಿ CD-ನ ನಾವು CD-ROM ಅಂತ ಕರಿತೀವಿ. ಅಂದ್ರೆ ಅದರಲ್ಲಿ ಒಂದ್ಸರಿ ಡೇಟಾ ಸ್ಟೋರ್ ಆದ್ರೆ ಚೇಂಜ್ ಮಾಡೋಕ್ ಬರಲ್ಲ, ಬಟ್ ಅದರಲ್ಲಿರೋ ಡೇಟಾನ ನಾವು ರೀಡ್ ಮಾಡಬಹುದು. ರೀಡ್ ಮಾಡಬಹುದು ಅಂದ್ರೆ ಅರ್ಥ ಅದನ್ನ ಆ CD-ನ ನಾವು ಪ್ಲೇ ಮಾಡಿ ನೋಡಬಹುದು ಅಂತ. ನೆಕ್ಸ್ಟ್, ALU ಸ್ಟ್ಯಾಂಡ್ಸ್ ಫಾರ್. ALU CPU ನ ಒಂದು ಭಾಗ. ALU ನ ಫುಲ್ ಫಾರ್ಮ್ ಏನು? ಅರೇ ಲಾಜಿಕ್, ಅಪ್ಲಿಕೇಶನ್ ಲಾಜಿಕ್, ಅರಿಥಮೆಟಿಕ್ ಲಾಜಿಕ್ ಅಥವಾ ಏನು ಅಲ್ಲ. ರೈಟ್ ಆನ್ಸರ್ ಇಸ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್. CPU ನ ಭಾಗ ಆಗಿರುವಂತಹ ALU ಕಂಪ್ಯೂಟರ್ ನ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡುವಂತಹ ಒಂದು ಪಾರ್ಟ್. ಇದರ ಫುಲ್ ಫಾರ್ಮ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್. CAD ಸ್ಟ್ಯಾಂಡ್ಸ್ ಫಾರ್. CAD ಅಂದ್ರೆ ಏನು? ನಾರ್ಮಲಿ ನೀವು ಕೇಳಿರ್ತೀರ CAD ಅಥವಾ CAM ಅಂತ. ಸೊ ಇದರ ಫುಲ್ ಫಾರ್ಮ್ ಏನು? ಇದು ಒಂದು ಗ್ರಾಫಿಕಲ್ ಡಿಸೈನ್ ಮಾಡುವಂತ ಟೆಕ್ನಾಲಜಿ. ಬಟ್ CAD ಅಂದ್ರೆ ಏನು? ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಡಿಸೈನ್, ಕಂಪ್ಯೂಟರ್ ಫಾರ್ ಡಿಸೈನ್, ಕಂಪ್ಯೂಟರ್ ಏಡೆಡ್ ಡಿಸೈನ್, ಕಂಪ್ಯೂಟರ್ ಅನಲಾಗ್ ಡಿಸೈನ್. ರೈಟ್ ಆನ್ಸರ್ ಕಂಪ್ಯೂಟರ್ ಏಡೆಡ್ ಡಿಸೈನ್. Where are data and programs stored when the processor uses them? Processor ಡೇಟಾ ಮತ್ತು ಪ್ರೋಗ್ರಾಮ್ ನ ಯೂಸ್ ಮಾಡ್ತಾ ಇದೆ, ಅಥವಾ CPU ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನ ಯೂಸ್ ಮಾಡ್ತಾ ಇದೆ ಮತ್ತು ಡೇಟಾನ ಯೂಸ್ ಮಾಡ್ತಿದೆ ಅಂದ್ರೆ ಆ ಎರಡು ಡೇಟಾ ಮತ್ತು ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಮೈನ್ ಮೆಮೊರಿನಲ್ಲಿ, ಸೆಕೆಂಡರಿ ಮೆಮೊರಿನಲ್ಲಿ, ಡಿಸ್ಕ್ ಅಥವಾ ಪ್ರೋಗ್ರಾಮ್ ಮೆಮೊರಿ? ಆನ್ಸರ್ ಇಸ್ ಮೈನ್ ಮೆಮೊರಿ. ಮೈನ್ ಮೆಮೊರಿ ಅಂದ್ರೆ ರ್ಯಾಮ್. ಸೊ ರ್ಯಾಮ್ ನಲ್ಲಿ ಸ್ಟೋರ್ ಆಗಿರೋ ಕಂಟೆಂಟ್ ಯಾವಾಗ್ಲೂ CPU ಯೂಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ವಾಟ್ ಡಸ್ DMA ಸ್ಟ್ಯಾಂಡ್ ಫಾರ್? DMA ಅಂದ್ರೆ ಏನು? DMA ನ ಫುಲ್ ಫಾರ್ಮ್ ಏನು? ರೈಟ್ ಆನ್ಸರ್ ಇಸ್ ಡೈರೆಕ್ಟ್ ಮೆಮೊರಿ ಆಕ್ಸೆಸ್. ಅಂದ್ರೆ DMA ಇದು ಮೆಮೊರಿ ಆಕ್ಸೆಸ್ ನ ಒಂದು ಟೆಕ್ನಿಕ್. ಓಕೆ, ಸೊ ಈಗ ಮೆಮೊರಿ ಆಕ್ಸೆಸ್ ಅಲ್ಲಿ 2 ಟೈಪ್ಸ್ ಇದೆ. ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಇದೆ, ಸೀಕ್ವೆನ್ಷಿಯಲ್ ಮೆಮೊರಿ ಆಕ್ಸೆಸ್ ಅಥವಾ ಡೈರೆಕ್ಟ್ ಮೆಮೊರಿ ಆಕ್ಸೆಸ್. ಇದು ಹಾರ್ಡ್ ಡಿಸ್ಕ್ ಗೆ ಸಂಬಂಧಪಟ್ಟಂತ ಒಂದು ಟರ್ಮ್. ಈಗ CPU ಅಥವಾ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅದೇ ಪ್ರೋಗ್ರಾಮ್ ಹಾರ್ಡ್ ಡಿಸ್ಕ್ ನಲ್ಲಿರುವಂತ ಡೇಟಾನ ಹೇಗೆ ಫೆಚ್ ಮಾಡುತ್ತೆ, ಹೇಗೆ ತಗೊಳುತ್ತೆ? ಡೈರೆಕ್ಟ್ ಆಗಿ ಹೋಗಿ ಮೆಮೊರಿ ಮೇಲಿರುವಂತಹ ಡೇಟಾನ ತಗೊಳುತ್ತಾ ಅಥವಾ ಒಂದಾದ್ಮೇಲೆ ಒಂದು ಸರ್ಚ್ ಮಾಡ್ತಾ ಡೇಟಾನ ತಗೊಳುತ್ತಾ? ರೈಟ್. ಈಗ 10 ಫೈಲ್ ಇದೆ, 10 ಫೈಲ್ ಅಲ್ಲಿ CPU-ಗೆ 7ನೇ ಫೈಲ್ ಬೇಕು ಅಂದಾಗ CPU ಡೈರೆಕ್ಟ್ ಆಗಿ ಹೋಗಿ 7th ಲೊಕೇಶನ್ ಮೇಲೆ ಆಕ್ಸೆಸ್ ಮಾಡಿದ್ರೆ ಅದನ್ನ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಅಂತ ಕರಿತೀವಿ. ಅಥವಾ ಫಸ್ಟ್ ಫೈಲ್ ಇಂದ 10th ಫೈಲ್ ವರೆಗೂ ಒಂದಾದ್ಮೇಲೆ ಒಂದು ಫೈಲ್ ನ ಆಕ್ಸೆಸ್ ಮಾಡ್ತಾ 7th ಫೈಲ್ ಹೋದ್ರೆ ಅದನ್ನ ಸೀಕ್ವೆನ್ಷಿಯಲ್ ಮೆಮೊರಿ ಆಕ್ಸೆಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ನ ಶಾರ್ಟ್ ಫಾರ್ಮ್ DMA. ರೈಟ್, ಅಂದ್ರೆ ಮೆಮೊರಿನ ಆಕ್ಸೆಸ್ ಮಾಡುವ ಒಂದು ವಿಧ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸ್ಟೋರೇಜ್ ಡಿವೈಸ್? ಇವುಗಳಲ್ಲಿ ಯಾವುದು ಸ್ಟೋರೇಜ್ ಡಿವೈಸ್? ಅಂದ್ರೆ ಸ್ಟೋರೇಜ್ ಅಂದ್ರೆ ಪರ್ಮನೆಂಟ್ ಮೆಮೊರಿ. ಟೇಪ್, ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕ್, ಆಲ್. ಆನ್ಸರ್ ಇಸ್ ಆಲ್ ಆಫ್ ಅಬೋವ್. ಇವೆಲ್ಲವೂ ಕೂಡ ಸ್ಟೋರೇಜ್ ಡಿವೈಸ್ ಗಳೇ. ಟೇಪ್ ಈಗ ನಾವು ಯೂಸ್ ಮಾಡ್ತಿಲ್ಲ, ತುಂಬಾ ಹಳೆ ಕಂಪ್ಯೂಟರ್ಸ್ ಗಳಲ್ಲಿ ಟೇಪ್ ಇತ್ತು, ಫ್ಲಾಪಿ ಡಿಸ್ಕ್ ಕೂಡ ಇತ್ತು, ಅಂಡ್ ಇದರ ಕೆಪಾಸಿಟಿ ತುಂಬಾ ಕಡಿಮೆ ಇತ್ತು, ಅಂಡ್ ಇದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಇತ್ತು. ಆದ್ರಿಂದ ಈಗ ಹೊಸದಾಗಿ ಮಾಡರ್ನ್ ಕಂಪ್ಯೂಟರ್ಸ್ ಎಲ್ಲ ಬಂದಿರೋದು ಹಾರ್ಡ್ ಡಿಸ್ಕ್. ರೈಟ್. ಸೊ ಒಟ್ಟಾರೆಯಾಗಿ ಇವು ಮೂರು ಕೂಡ ಸ್ಟೋರೇಜ್ ಡಿವೈಸ್ ಗಳೇ. ASCII ಸ್ಟ್ಯಾಂಡ್ಸ್ ಫಾರ್. ಸೊ ASCII ಅಂದ್ರೆ ಇದು ಒಂದು ಕಂಪ್ಯೂಟರ್ ನಲ್ಲಿ ಡೇಟಾ ಎನ್ಕೋಡಿಂಗ್ ಟೆಕ್ನಿಕ್. ಡೇಟಾನ ಕಂಪ್ಯೂಟರ್ ಲ್ಯಾಂಗ್ವೇಜ್ ಎನ್ಕೋಡ್ ಮಾಡುವಂತ ಟೆಕ್ನಿಕ್ ನ ASCII ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಏನು? ಸೊ ದ ರೈಟ್ ಆನ್ಸರ್ ಈಸ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ASCII ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಇದರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ
ನಾನು ಹೇಳಿದ ಹಾಗೆ ಈ ಹಿಂದಿನ 2 ವಿಡಿಯೋಗಳನ್ನ ನೋಡಿ. ಯಾವುದು ಅಂದ್ರೆ ಹೌ ಡೇಟಾ ಇಸ್ ಸ್ಟೋರ್ಡ್ ಇನ್ ಮೆಮೊರಿ, ಕಂಪ್ಯೂಟರ್ ನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದ್ರ ಮೇಲೆ ನಾನು ವಿಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಸ್ ನೀವು ನೋಡಿದ್ರೆ ಆಸ್ಕಿ ಬಗ್ಗೆ ನಿಮ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಫೋರ್ಟ್ರಾನ್ ಸ್ಟ್ಯಾಂಡ್ಸ್ ಫಾರ್, ಫೋರ್ಟ್ರಾನ್ ನ ಫುಲ್ ಫಾರ್ಮ್ ಏನು? ಫೋರ್ಟ್ರಾನ್ ಅಂದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ. ಫೈಲ್ ಟ್ರಾನ್ಸ್ಲೇಷನ್, ಫಾರ್ಮ್ಯಾಟ್ ಟ್ರಾನ್ಸ್ಲೇಷನ್, ಫಾರ್ಮುಲಾ ಟ್ರಾನ್ಸ್ಲೇಷನ್, ಫ್ಲಾಪಿ ಟ್ರಾನ್ಸ್ಲೇಷನ್. ಆನ್ಸರ್ ಇಸ್ ಫಾರ್ಮುಲಾ ಟ್ರಾನ್ಸ್ಲೇಷನ್. ಫೋರ್ಟ್ರಾನ್ ನ ಫುಲ್ ಫಾರ್ಮ್ ಇಲ್ಲಿದೆ ನೋಡಿ. FOR ಅಂದ್ರೆ ಫಾರ್ಮುಲಾ, ಟ್ರಾನ್ ಅಂದ್ರೆ ಟ್ರಾನ್ಸ್ಲೇಷನ್, ಫಾರ್ಮುಲಾ ಟ್ರಾನ್ಸ್ಲೇಷನ್. ದ ಔಟ್ಪುಟ್ ಕ್ವಾಲಿಟಿ ಆಫ್ ಅ ಪ್ರಿಂಟರ್ ಇಸ್ ಮೆಜರ್ಡ್ ಬೈ, ಒಂದು ಪ್ರಿಂಟರ್ ನ ಔಟ್ಪುಟ್ ಕ್ವಾಲಿಟಿನ ಹೇಗೆ ನಾವು ಮೆಜರ್ ಮಾಡ್ತೀವಿ? ಸೊ ಪ್ರಿಂಟರ್ ಮಷೀನ್ ಗೊತ್ತಿದೆಯಲ್ಲ, ಪ್ರಿಂಟ್ ಮಾಡುತ್ತೆ ಡಾಕ್ಯುಮೆಂಟ್ಸ್ ನ. ಸೊ ಅದರ ಕ್ವಾಲಿಟಿನ ನಾವು ಯಾವ ಒಂದು ಬೇಸಿಸ್ ಮೇಲೆ ಮೆಜರ್ ಮಾಡ್ತೀವಿ? ಡಾಟ್ ಪರ್ ಇಂಚ್, ಡಾಟ್ ಪರ್ ಸ್ಕ್ವೇರ್ ಇಂಚ್, ಡಾಟ್ಸ್ ಪ್ರಿಂಟೆಡ್ ಪರ್ ಯೂನಿಟ್ ಟೈಮ್, ಆಲ್. ಆನ್ಸರ್ ಇಸ್ ಡಾಟ್ ಪರ್ ಇಂಚ್. ಅಂದ್ರೆ 1 ಇಂಚ್ ಜಾಗದಲ್ಲಿ ಎಷ್ಟು ಡಾಟ್ಸ್ ನ ಪ್ರಿಂಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಪ್ರಿಂಟರ್ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಒಂದು ಶೀಟ್ ಇದೆ, ಒಂದು ಶೀಟ್ A4 ಶೀಟ್ ತಗೊಳ್ಳಿ ನಾರ್ಮಲ್ ಆಗಿ. ಅದರಲ್ಲಿ 1 ಇಂಚ್ ಜಾಗದಲ್ಲಿ ಎಷ್ಟು ಡಾಟ್ಸ್, ರೈಟ್, ಇಂಕ್ ನ ಯೂಸ್ ಮಾಡ್ಕೊಂಡು ಪ್ರಿಂಟರ್ ಎಷ್ಟು ಡಾಟ್ಸ್ ನ ಪ್ರಿಂಟ್ ಮಾಡುತ್ತೆ? ಜಾಸ್ತಿ ಡಾಟ್ಸ್ 1 ಇಂಚದಲ್ಲಿ ಪ್ರಿಂಟ್ ಮಾಡಿದ್ರೆ ಪ್ರಿಂಟರ್ ಕ್ವಾಲಿಟಿ ಚೆನ್ನಾಗಿದೆ. ಅದೇ 1 ಇಂಚ್ ಏರಿಯಾದಲ್ಲಿ ಕಡಿಮೆ ಡಾಟ್ಸ್ ಗಳನ್ನ ಪ್ರಿಂಟ್ ಮಾಡಿ ನಿಮ್ಗೆ ಔಟ್ಪುಟ್ ಕೊಟ್ರೆ ಪ್ರಿಂಟರ್ ಕ್ವಾಲಿಟಿ ಕಡಿಮೆ ಇದೆ, ಕೆಳಮಟ್ಟದ್ದು ಅಂತ ನೀವು ಹೇಳ್ಬಹುದು ಅಲ್ವಾ. ಜಾಸ್ತಿ ಡಾಟ್ ಗಳು ಸೇರ್ತಾ ಇಮೇಜ್ ಕ್ಲಾರಿಟಿ ಜಾಸ್ತಿ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಒಂದು ಇಮೇಜ್ ತಗೊಂಡ್ರೆ ಪಿಕ್ಸೆಲ್ ಗಳು ಜಾಸ್ತಿ ಇದ್ದಷ್ಟು ಇಮೇಜ್ ಕ್ಲಾರಿಟಿ ಆಗಿ ಕಾಣುತ್ತೆ. ಪಿಕ್ಸೆಲ್ ಗಳು ಕಡಿಮೆ ಆದ್ರೆ ಇಮೇಜ್ ಕ್ಲಾರಿಟಿ ಕಳ್ಕೊಳ್ಳುತ್ತೆ ಅಷ್ಟೇ. ಅದೇ ತರನೇ ಇದು ಕೂಡ. Personal computers use a number of chips mounted on a main circuit board. What is the common name for such boards? ಅಂದ್ರೆ ಕಂಪ್ಯೂಟರ್ ನಲ್ಲಿ ಒಂದು ಬೋರ್ಡ್ ನ ಮೇಲೆ ಹಲವಾರು ಸರ್ಕ್ಯೂಟ್ ಗಳು, ಚಿಪ್ಸ್ ಗಳು ಇರುತ್ತೆ. ಆ ಬೋರ್ಡ್ ನ ನಾವು ಏನಂತ ಕರಿತೀವಿ? ಮಾನಿಟರ್, ಮದರ್ ಬೋರ್ಡ್, CPU, RAM. ಆನ್ಸರ್ ಇಸ್ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಅನ್ನೋದು CPU ನಲ್ಲಿರುವಂತಹ ಮೇನ್ ಬೋರ್ಡ್. ಇದರ ಈ ಒಂದು ಸರ್ಕ್ಯೂಟ್ ಬೋರ್ಡ್ ಮೇಲೆ ಹಲವಾರು ಚಿಪ್ ಗಳು, ಅಂದ್ರೆ CPU ಆಗಿರ್ಬೋದು, RAM ಆಗಿರ್ಬೋದು, ROM ಮತ್ತಿತರ ಚಿಪ್ ಗಳು ಕೂಡ ಇರೋದು ಈ ಮದರ್ ಬೋರ್ಡ್ ನಲ್ಲಿ. ಸೊ ಇದು ಮೇನ್ ಬೋರ್ಡ್ ಅಂತಾನೂ ಕರೀತಾರೆ, ಮದರ್ ಬೋರ್ಡ್ ಅಂತಾನೂ ಕೂಡ ಕರೀತಾರೆ. DOS ಸ್ಟ್ಯಾಂಡ್ಸ್ ಫಾರ್, DOS ನ ಫುಲ್ ಫಾರ್ಮ್ ಏನು? ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಕ್ ಆಪರೇಟಿಂಗ್ ಸೆಷನ್, ಡಿಜಿಟಲ್ ಆಪರೇಟಿಂಗ್ ಸಿಸ್ಟಮ್, ಡಿಜಿಟಲ್ ಓಪನ್ ಸಿಸ್ಟಮ್. ಆನ್ಸರ್ ಇಸ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. DOS ಅನ್ನೋದು ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು ಒಂದು ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ತರಾನೇ DOS ಕೂಡ ಆಪರೇಟಿಂಗ್ ಸಿಸ್ಟಮ್. ಇದು ಕೂಡ ಮೈಕ್ರೋಸಾಫ್ಟ್ ಕಂಪನಿ ಆಪರೇಟಿಂಗ್ ಸಿಸ್ಟಮ್. ಇದರಲ್ಲಿ ನಾವು ಆಪರೇಷನ್ಸ್ ಮಾಡಬೇಕು ಅಂದ್ರೆ ಕಮಾಂಡ್ಸ್ ನ ಯೂಸ್ ಮಾಡ್ತೀವಿ. ಈಗ ನೋಡಿ, ವಿಂಡೋಸ್ ನಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ತಗೊಳ್ಳಿ, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಅಥವಾ ಯಾವುದೇ ಪ್ರೋಗ್ರಾಮ್ ತಗೊಳ್ಳಿ, ನಾವು ಗ್ರಾಫಿಕಲ್ ನ ಮುಖಾಂತರ ಫೈಲ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಮೌಸ್ ಕ್ಲಿಕ್ ಮಾಡ್ತೀವಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀವಿ, ವಿಂಡೋನ ಓಪನ್ ಮಾಡ್ತೀವಿ, ವಿಂಡೋ ಕ್ಲೋಸ್ ಮಾಡ್ತೀವಿ, ಸೇವ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ರೀತಿ ಗ್ರಾಫಿಕಲ್ ಆಪ್ಷನ್ಸ್ ಇಂದ ನಾವು ಫೈಲ್ ಆಪರೇಷನ್ಸ್ ಮಾಡ್ತೀವಿ. ಬಟ್ DOS ನಲ್ಲಿ ಯಾವುದೇ ಗ್ರಾಫಿಕಲ್ ಆಪರೇಷನ್ಸ್ ಇರಲ್ಲ. ಬಟ್ ಕಮಾಂಡ್ ಗಳನ್ನ ನಾವು ಟೈಪ್ ಮಾಡೋ ಮುಖಾಂತರ ಫೈಲ್ಸ್ ನ ಕ್ರಿಯೇಟ್ ಮಾಡ್ತೀವಿ, ಕಾಪಿ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ. ಎಲ್ಲವೂ ಕೂಡ ಕಮಾಂಡ್ ಗಳನ್ನ ಟೈಪ್ ಮಾಡೋ ಮುಖಾಂತರನೇ ಮಾಡೋದು DOS ನಲ್ಲಿ. ಸೊ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಹಳೆಯ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಗಿಂತ ಮೊದಲು ಕಂಪ್ಯೂಟರ್ ನಲ್ಲಿ ಇದೇ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಫೈಲ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ರು, ಡಿಸ್ಕ್ ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಡಿಸ್ಕ್ ಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸ ಕೂಡ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ನಲ್ಲೇ ಮಾಡ್ತಿದ್ರು. ಬಟ್ ಪ್ರತಿಯೊಂದಕ್ಕೂ ಕಮಾಂಡ್ ನ ಕೀಬೋರ್ಡ್ ಇಂದ ಟೈಪ್ ಮಾಡ್ಲೇಬೇಕಾಗ್ತಿತ್ತು. ಈಗ ವಿಂಡೋಸ್ ಅನ್ನುವ ಕಲರ್ಫುಲ್ ಗ್ರಾಫಿಕಲ್ ಆಪರೇಟಿಂಗ್ ಸಿಸ್ಟಮ್ ಬಂದಿರೋದ್ರಿಂದ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಯಾರು ಯೂಸ್ ಮಾಡ್ತಿಲ್ಲ. ಬಟ್ ಇದು ಕೂಡ ಇನ್ನೂ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಈಗ ನೀವು ವಿಂಡೋಸ್ ಅಲ್ಲಿ ಸರ್ಚ್ ಗೆ ಹೋಗಿ CMD ಅಂತ ಟೈಪ್ ಮಾಡಿ, ಕಮಾಂಡ್ ಪ್ರಾಂಪ್ಟ್ ಅಂತ ಬರುತ್ತೆ ನೋಡಿ, ಅದನ್ನೇ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೆಯೋದು. ನೆಕ್ಸ್ಟ್, SMPS ಸ್ಟ್ಯಾಂಡ್ಸ್ ಫಾರ್. SMPS ನ ಫುಲ್ ಫಾರ್ಮ್ ಏನು? SMPS ಅಂದ್ರೆ CPU ನಲ್ಲಿ ಇರುವಂತಹ ಒಂದು ಭಾಗ ಎಲ್ಲಾ ಇತರೆ ಭಾಗಗಳಿಗೆ ಇದು ಪವರ್ ಸಪ್ಲೈನ ಮಾಡ್ತಾ ಇರುತ್ತೆ, ರೈಟ್. ಈಗ CPU ಒಂದೇ ಅಲ್ಲ, CPU ಬಾಕ್ಸ್ ನಲ್ಲಿ, ರೈಟ್, ನಿಮ್ಮ ಕಂಪ್ಯೂಟರ್ಗೆ ಇತರೆ ಭಾಗಗಳಿಗೆ ಪವರ್ ಸಪ್ಲೈ ಬೇಕು. ಫಾರ್ ಎಕ್ಸಾಂಪಲ್, CPU ಗೆ ಬೇಕು, RAM ಗೆ ಬೇಕು, ಹಾರ್ಡ್ ಡಿಸ್ಕ್ ಗೆ ಬೇಕು, ಸರ್ಕ್ಯೂಟ್ ನಲ್ಲಿರುವ ಎಲ್ಲಾ ಪಾರ್ಟ್ಸ್ ಗಳಿಗೂ ಪವರ್ ಸಪ್ಲೈ ಬೇಕು. ಅದನ್ನ ಮಾಡ್ತಾ ಇರೋದು SMPS. ಅಂದ್ರೆ ಇದು ಡೈರೆಕ್ಟ್ ಕರೆಂಟ್ ನ ಆಲ್ಟರ್ನೇಟಿವ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ ಹಾಗೂ ಎಲ್ಲಾ ಒಂದು ಪಾರ್ಟ್ಸ್ ಗಳಿಗೆ ಎಲೆಕ್ಟ್ರಿಸಿಟಿನ ಪೂರೈಸುತ್ತೆ. ಸೊ ಇದ್ರ ಫುಲ್ ಫಾರ್ಮ್ ಏನು?
Switch mode power supply, start mode power supply, store mode power supply, single mode power supply. Answer is switch mode power supply. Next, BIOS stands for, BIOS ಅಂದ್ರೆ ಏನು? ಸೊ BIOS ಅಂದ್ರೆ ಇದು ಒಂದು ಪ್ರೋಗ್ರಾಮ್ ಸೆಟ್ ಆಫ್ ಪ್ರೋಗ್ರಾಮ್ಸ್, ಕಂಪ್ಯೂಟರ್ ಸ್ಟಾರ್ಟ್ ಆಗೋದಿಕ್ಕೆ ಬೇಕಾದಂತ ಪ್ರೋಗ್ರಾಮ್. ಇದು ರಾಮ್ ನಲ್ಲಿ ಸ್ಟೋರ್ ಆಗಿರುತ್ತೆ, ರೈಟ್? ರಾಮ್ ನ ಫುಲ್ ಫಾರ್ಮ್ ಏನು? ರೀಡ್ ಓನ್ಲಿ ಮೆಮೊರಿ. ರಾಮ್ ನಲ್ಲಿ ಈ BIOS ಇರುತ್ತೆ, ರೈಟ್? ಇದು ಪರ್ಮನೆಂಟ್ ಮೆಮೊರಿ ರಾಮ್ ಅನ್ನೋದು. BIOS ಅಂದ್ರೆ ಫುಲ್ ಫಾರ್ಮ್ ಏನು ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂಡ್ ಇದು ಕಂಪ್ಯೂಟರ್ ಸ್ಟಾರ್ಟ್ ಆಗೋದಿಕ್ಕೆ ಬೇಕಾದಂತ ಪ್ರೋಗ್ರಾಮ್ಗಳು BIOS ನಲ್ಲಿ ಇರುತ್ತೆ. ಈ BIOS ಅನ್ನೋ ಪ್ರೋಗ್ರಾಮ್ಗಳೆಲ್ಲ ರಾಮ್ ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ. ಅಂಡ್ ಇದರ ಫುಲ್ ಫಾರ್ಮ್ ಏನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬೈನರಿ ಇನ್ಪುಟ್ ಔಟ್ಪುಟ್, ಬೇಸಿಕ್ ಇನ್ಪುಟ್ ಆಫ್ ಆಲ್. ಆನ್ಸರ್ ಈಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೊ ನೀವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಕೀಬೋರ್ಡ್ ಕನೆಕ್ಟ್ ಇಲ್ಲ, ಮೌಸ್ ಕನೆಕ್ಟ್ ಇಲ್ಲ ಅಥವಾ ರ್ಯಾಮ್ ಇಲ್ಲ ಅಂದ್ರೆ ನಿಮ್ಗೆ ಒಂದು ಎರರ್ ಮೆಸೇಜ್ ಬರುತ್ತೆ ನೋಡಿ. ಸೊ ಆ ಮೆಸೇಜ್ ನ ಕೊಡೋದು ಈ BIOS. ಅಂದ್ರೆ ಇದು ನೋಡುತ್ತೆ ಕಂಪ್ಯೂಟರ್ ಆನ್ ಆಗೋಕ್ಕಿಂತ ಮುಂಚೆ ಆಪರೇಟಿಂಗ್ ಸಿಸ್ಟಮ್ ಇದೆಯಾ, ಎಲ್ಲಾ ಫೆರಿಫೆರಲ್ಸ್ ಕನೆಕ್ಟ್ ಆಗಿದೆಯಾ, ಅಥವಾ ಓವರ್ ಆಲ್ ಚೆಕಿಂಗ್ ನ ಮಾಡುತ್ತೆ ಈ ಒಂದು BIOS ಅನ್ನುವ ಸಿಸ್ಟಮ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಎ ಆಪರೇಟಿಂಗ್ ಸಿಸ್ಟಮ್? ಇವುಗಳಲ್ಲಿ ಯಾವುವು ಆಪರೇಟಿಂಗ್ ಸಿಸ್ಟಮ್ ನ ಫಂಕ್ಷನ್ಸ್ಗಳು, ಆಪರೇಟಿಂಗ್ ಸಿಸ್ಟಮ್ ನ ಕೆಲಸಗಳು? ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ವಿಂಡೋಸ್, ರೈಟ್? ವಿಂಡೋಸ್ ನಿರ್ವಹಿಸುವ ಕಾರ್ಯಗಳು ಯಾವುವು? ಅಲೋಕೇಟ್ಸ್ ರಿಸೋರ್ಸಸ್, ಅಂದ್ರೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ಗೆ ರಿಸೋರ್ಸ್ಗಳು ಬೇಕಾದ್ರೆ, ರಿಸೋರ್ಸ್ಗಳು ಅಂದ್ರೆ ಡಿವೈಸ್ಗಳು, ಪ್ರಿಂಟರ್ ಬೇಕಾಯ್ತು, ಸ್ಕ್ಯಾನರ್ ಬೇಕಾಯ್ತು, ಮೆಮೊರಿ ಬೇಕಾಯ್ತು, CPU ಬೇಕಾಯ್ತು, ಅಂದ್ರೆ ಈ ರಿಸೋರ್ಸ್ ಗಳನ್ನ ಪ್ರೋಗ್ರಾಮ್ಗೆ ಅಲೋಕೇಟ್ ಮಾಡುತ್ತೆ. ಮಾನಿಟರ್ಸ್ ಆಕ್ಟಿವಿಟೀಸ್, ಕಂಪ್ಯೂಟರ್ ನ ಕೆಲಸಗಳನ್ನ ಮಾನಿಟರ್ ಮಾಡ್ತಾ ಇರುತ್ತೆ, ಅಂದ್ರೆ ಮೇಲ್ವಿಚಾರಣೆ ಮಾಡುತ್ತೆ. ಮ್ಯಾನೇಜಸ್ ಡಿಸ್ಕ್ಸ್ ಅಂಡ್ ಫೈಲ್ಸ್, ಫೈಲ್ಗಳು ಹಾಗೂ ಡಿಸ್ಕ್ ಗಳನ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ, ಅಂದ್ರೆ ಹಾರ್ಡ್ ಡಿಸ್ಕ್ ಮತ್ತು ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಆಗಿರೋ ಫೈಲ್ಸ್ ನ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಆಲ್ ಆಫ್ ಎಬೋವ್. ಸೊ ಯಾವುದು ಆಪರೇಟಿಂಗ್ ಸಿಸ್ಟಮ್ ನ ಕೆಲಸ? ಆಲ್ ಆಫ್ ಎಬೋವ್. ಅಂದ್ರೆ ಪ್ರೋಗ್ರಾಮ್ ಗಳಿಗೆ ಬೇಕಾದಂತ ರಿಸೋರ್ಸ್ ಗಳನ್ನ ಅಲೋಕೇಟ್ ಮಾಡೋದು ಕೂಡ ಆಪರೇಟಿಂಗ್ ಸಿಸ್ಟಮ್, ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ಳೋದು ಆಪರೇಟಿಂಗ್ ಸಿಸ್ಟಮ್, ಡಿಸ್ಕ್ ಮತ್ತು ಫೈಲ್ಸ್ ನ ಮ್ಯಾನೇಜ್ ಮಾಡೋದು ಕೂಡ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ನ ಕೆಲಸ ಎಲ್ಲವೂ. ನೆಕ್ಸ್ಟ್, the primary function of the dash is to set up hardware and load and start an operating system. ಇದರಲ್ಲಿ ಯಾವ ಹಾರ್ಡ್ವೇರ್ ನ ಸೆಟಪ್ ಮಾಡಿ ಆಪರೇಟಿಂಗ್ ಸಿಸ್ಟಮ್ ನ ಲೋಡ್ ಮಾಡಿ ಸ್ಟಾರ್ಟ್ ಮಾಡುತ್ತೆ? ಸೊ ಇವೆಲ್ಲವನ್ನು ಮಾಡೋದು ಯಾರು? ಸಿಸ್ಟಮ್ ಪ್ರೋಗ್ರಾಮ್, BIOS, CPU, ಮೆಮೊರಿ. ಆನ್ಸರ್ ಇಸ್ BIOS. ನಾಗ್ಲೇ ಹೇಳಿದ್ನಲ್ಲ, BIOS ನ ಕೆಲಸ ಏನಂದ್ರೆ ಹಾರ್ಡ್ವೇರ್ ಕನೆಕ್ಷನ್ ಆಗಿದೆಯಾ ನೋಡೋದು, ಆಪರೇಟಿಂಗ್ ಸಿಸ್ಟಮ್ ನ ಲೋಡ್ ಮಾಡೋದು ಹಾಗೂ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್, ಡ್ಯಾಶ್ ಇಸ್ ಕಂಪ್ಯೂಟರ್ ಸಾಫ್ಟ್ವೇರ್ ಡಿಸೈನ್ ಟು ಆಪರೇಟ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಟು ಪ್ರೊವೈಡ್ ಪ್ಲಾಟ್ಫಾರ್ಮ್ ಫಾರ್ ರನ್ನಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಯಾವ ಒಂದು ಸಾಫ್ಟ್ವೇರ್ ಕಂಪ್ಯೂಟರ್ ಹಾರ್ಡ್ವೇರ್ ನ ಮ್ಯಾನೇಜ್ ಮಾಡ್ತಾ ಇರುತ್ತೆ ಹಾಗೂ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳು ರನ್ ಆಗೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡುತ್ತೆ. ಓವರ್ ಆಲ್ ಆಗಿ ಅಂದ್ರೆ ಎಲ್ಲಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ ನ ಮ್ಯಾನೇಜ್ ಮಾಡುವಂತ ಮೇನ್ ಸಾಫ್ಟ್ವೇರ್ ಯಾವುದು? ಆಪ್ಷನ್ಸ್: ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್. ದ ರೈಟ್ ಆನ್ಸರ್ ಇಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ನ ಕೆಲಸ ಹಾರ್ಡ್ವೇರ್ ನ ಓವರ್ ಆಲ್ ಹಾರ್ಡ್ವೇರ್ ಅಂಡ್ ಓವರ್ ಆಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನ ಮ್ಯಾನೇಜ್ ಮಾಡೋದು, ರೈಟ್? ಸೊ ಇದು ಈ ಒಂದು ಪಾರ್ಟ್ 5 ನಲ್ಲಿ ಇರುವಂತ ಕ್ವಶನ್ಗಳು. ಈ ಒಂದು ಪಾರ್ಟ್ 5 ನಲ್ಲಿ ನಾನು ಜಾಸ್ತಿ MS ಆಫೀಸ್ ನ ಟಚ್ ಮಾಡಿಲ್ಲ. ಪಾರ್ಟ್ 6 ಅಥವಾ 7 ಗಳಲ್ಲಿ ನಾನು ಜಾಸ್ತಿ MS ಆಫೀಸ್ ಕ್ವಶನ್ ಗಳನ್ನ ಕವರ್ ಮಾಡ್ತೀನಿ ಹಾಗೂ ಇತರೆ ಕ್ವಶನ್ ಗಳನ್ನ ನಾನು ಕವರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇತರರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ನಿಮ್ಮ ಫೇಸ್ಬುಕ್ ಅಂಡ್ ವಾಟ್ಸ್ಆಪ್ ನ ಮುಖಾಂತರ ಇದನ್ನ ಶೇರ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ ನ ಕಲಿಯೋಣ. ಥ್ಯಾಂಕ್ ಯು.